ಈ ನಡುವೆ ದೆಹಲಿಯಲ್ಲಿರುವಂತಹ ಜಾರಿ ನಿರ್ದೇಶನಾಲಯದ ನ್ಯಾಯಾಲಯ ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಈ ನೋಟಿಸ್ ಜಾರಿ ಮಾಡಿರುವಂಥದ್ದು ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ಜಾರಿ ನಿರ್ದೇಶನಾಲಯ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಇತರರ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ. ಆರೋಪ ಪಟ್ಟಿಯನ್ನು ಸಲ್ಲಿಸಿದ ಬಳಿಕ ತನಿಖಾ ಸಂಸ್ಥೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ ಬಳಿಕ ಆ ಆರೋಪ ಪಟ್ಟಿಯನ್ನು ಸ್ವೀಕರಿಸಿ ವಿಚಾರಣಾ ನ್ಯಾಯಾಲಯಗಳು ಆರೋಪವನ್ನು ಫ್ರೇಮ್ ಮಾಡಬೇಕು, ಅಂದರೆ ಚಾರ್ಜಸನ್ನು ಫ್ರೇಮ್ ಮಾಡಬೇಕು, ಅಥವಾ ಮೇಲ್ನೋಟಕ್ಕೆ ಈ ಆರೋಪ ಪಟ್ಟಿಯಲ್ಲಿರುವಂತಹ ಆರೋಪಗಳನ್ನು ನ್ಯಾಯಾಲಯಗಳು ಸ್ವೀಕಾರ ಮಾಡಿ ವಿಚಾರಣೆಯನ್ನು ಮುಂದುವರಿಸಬೇಕು. ಸೊ ಅದಕ್ಕಿಂತಲೂ ಮುಂಚೆ ಈ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿರುವಂಥ ಆರೋಪಿಗಳು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಇತರರ ವಾದವನ್ನು ಆಲಿಸುವಂಥದ್ದು ಅನಿವಾರ್ಯ, ವಾದವನ್ನು ಆಲಿಸಬೇಕಾಗತ್ತೆ ಅಂತೇಳಿ ಇವತ್ತು ಜಾರಿ ನಿರ್ದೇಶನಾಲಯದ ನ್ಯಾಯಾಧೀಶರು ಅಭಿಪ್ರಾಯಪಟ್ಟ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಇಬ್ಬರಿಗೂ ಕೂಡ ನೋಟಿಸನ್ನು ನೀಡಿದ್ದಾರೆ. ಮುಂದಿನ ವಿಚಾರಣೆಯನ್ನು ಮೇ 8ನೇ ತಾರೀಕಿಗೆ ನಡೆಸಲಾಗುತ್ತೆ. AJL ಅಥವಾ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅಂತೇಳಿ ನ್ಯಾಷನಲ್ ಹೆರಾಲ್ಡನ್ನು ನಡೆಸ್ತಾ ಇರುವಂತಹ ಕಂಪನಿ, ಈ ಕಂಪನಿಗೆ ಕೊಡಲಾದಂತಹ 90 ಕೋಟಿ ರೂಪಾಯಿ ಸಾಲ ಅದು ಕಾಂಗ್ರೆಸ್ನಿಂದ ಕೊಡಲಾಯಿತು. ಆ 90 ಕೋಟಿ ರೂಪಾಯಿ ಸಾಲದ ವ್ಯವಹಾರದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವಂಥದ್ದು ಇಡಿ ಮಾಡಿರುವಂತಹ ಆರೋಪ. ಬಿಜೆಪಿಯ ಮಾಜಿ ರಾಜ್ಯಸಭಾ ಸಂಸದರು ಸುಬ್ರಹ್ಮಣ್ಯನ್ ಸ್ವಾಮಿ ಕೊಟ್ಟಂತಹ ದೂರಿನ ಅಡಿಯಲ್ಲಿ ಇಡಿ FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ನಿಮಗೆ ಗೊತ್ತಿದೆ, 2023-24 ಅವಧಿಯಲ್ಲಿ ಲೋಕಸಭಾ ಚುನಾವಣೆಯ ಬಿಸಿ ಕಾವೇರ್ತಾ ಇದ್ದಂತಹ ಸಂದರ್ಭದಲ್ಲಿ ನಿರಂತರವಾಗಿ ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯದ ಎದುರು ತನಿಖೆಗೆ ಹಾಜರಾಗಿದ್ದರು. ಆ ಸಂದರ್ಭದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ಕೂಡ ಮಾಡಿತ್ತು. ಈಗ ಈ ಆರೋಪ ಪಟ್ಟಿಯ ಸಂಬಂಧ ದೆಹಲಿಯ ಜಾರಿ ನಿರ್ದೇಶನಾಲಯದ ಕೋರ್ಟ್ ಅಥವಾ PMLA ಕೋರ್ಟ್ ಏನಿದೆ ಅದು ಇಬ್ಬರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದೆ. ಆರೋಪ ಪಟ್ಟಿಯಲ್ಲಿರುವಂತಹ ಆರೋಪಗಳನ್ನು ಸ್ವೀಕರಿಸಿ ಆ ಆರೋಪಗಳನ್ನು ಅಲ್ಲಿ ಫ್ರೇಮ್ ಮಾಡಿ ವಿಚಾರಣೆಯನ್ನು ಮುಂದುವರಿಸುವುದಕ್ಕಿಂತಲೂ ಮುಂಚೆ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿರುವಂಥ ಆರೋಪಿಗಳ ವಾದವನ್ನು ನಾವು ಆಲಿಸಬೇಕು ಅಂಥೇಳಿ ನ್ಯಾಯಾಧೀಶರು ಇವತ್ತು ತಮ್ಮ ಆದೇಶದಲ್ಲಿ ಹೇಳಿದ್ದಾರೆ.